ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಸಮನ್ವಿ ಸಮೂ ಚಾನಲ್. ಇವತ್ತು ನಾವು ಉತ್ತರ ಕರ್ನಾಟಕದ ಇನ್ನೊಂದು ಮಸ್ತ್ ರೆಸಿಪಿ ಅಂದ್ರೆ ಗೋರಿಕಾಯಿ ಅಥವಾ ಚೌಳೆಕಾಯಿ ಪಲ್ಯ ಅಂತಾರಲ್ರಿ, ಅದನ್ನು ಮಾಡೋಣಂತ್ರಿ. ನೋಡಿರಿ, ಇದು ರೊಟ್ಟಿ ಜೊತೆ ಅಂತೂ ಮಸ್ತ್ ಅಂದ್ರೆ ಮಸ್ತ್ ಕಾಂಬಿನೇಷನ್ ರೀ. ಎಲ್ಲರೂ ಇದನ್ನು ಮಾಡಿ ನೋಡಾಕಬೇಕು. ನೋಡಿರಿ, ಇವತ್ತು ಚೌಳಿಕಾಯಿ ತೊಗೊಂಡೇನ್ರಿ ನಾವು ಒಂದು ಪಾವು ಕೆ ಜಿ. ಅವು ಸ್ವಲ್ಪ ತೆಗೆದಿಟ್ಟಿದ್ದು ಅಷ್ಟೇ ತೋರ್ಸಾಕತ್ತೀನಿ. ಇಲ್ಲಿ ನೋಡಿರಿ, ಹಿಂಗೆ ಮುರ್ಕೋಬೇಕ್ರಿ. ಅವನ್ನ ಮುರ್ಕೊಂಡು ನೀರಾಗ ಹಾಕೊಂಡು ಇಟ್ಕೊಂಡೆ ನೋಡಿರಿ. ಅವನ್ನ ಸ್ವಚ್ಛಾಗಿ ತೊಳ್ಕೊಬೇಕು. ತೊಳ್ಕೊಂಡು ಒಂದು ಬಾಣಲೆ ಇಟ್ಕೋಬೇಕ್ರಿ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ನಾವು ಒಂದು ಚೌಳಿಕಾಯಿ ಅದ್ರಾಗ ಹಾಕ್ಕೊಂಡು ಚೆಂದಂಗೆ ಹುರ್ಕೋಬೇಕ್ರಿ. ಒಂದು ಚೌಳಿಕಾಯಿನ ನೋಡಿರಿ, ಎಣ್ಣೆ ಹಾಕಾಕತ್ತೇನೆ ರೀ. ಒಂದು ಸ್ಪೂನ್ ಅಷ್ಟೇ, ಒಂದು ಟೇಬಲ್ ಸ್ಪೂನ್ ಅಷ್ಟೇ ಎಣ್ಣೆ ಹಾಕ್ಕೊಂಡು ಇವನ್ನ ಚೆಂದಂಗೆ ಹುರ್ಕೋಬೇಕ್ರಿ. ಇವನ್ನ ಹೆಂಗೆ ಹುರ್ಕೋತೇವಲ್ರಿ ಅಷ್ಟು ನೀಟಾಗಿ ಚೆಂದಂಗೆ ಹುರ್ಕೊಂಡ್ವಿ ಅಂತಂದ್ರೆ ಪಲ್ಯ ಅಷ್ಟು ರುಚಿಯಾಗಿ ಬರ್ತೈತಿ. ನೋಡಿರಿ, ಇಷ್ಟು ಹುರ್ಕೊಂಡ್ರೆ ಸಾಕು. ಭಾಳ ಹುರ್ಕೊಂಡ್ರೂ ಕಪ್ಪಾಕೈತ್ರಿ ಪಲ್ಯ. ಈಗ ಮತ್ತು ಅದಕ್ಕೆ ಏನೇನು ಬೇಕಂತಂದ್ರೆ ಒಗ್ಗರಣೆಗೆ ಉಳ್ಳಾಗಡ್ಡಿ ಬೇಕ್ರಿ, ಆಮೇಲೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್, ಕರಿಬೇವು, ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು, ಸಾಸ್ವೆ, ಜೀರಿಗೆ, ಅರ್ಶಿಣ ಪುಡಿ ಬೇಕ್ರಿ. ಹಸಿಮೆಣ್ಸಿನ್ಕಾಯಿ ಪೇಸ್ಟಿಗೆ ಹಸಿಮೆಣ್ಸಿನ್ಕಾಯಿ, ಎಲ್ಲ ಬೆಳ್ಳುಳ್ಳಿ, ಕೊತ್ತಂಬರಿ ಪೇಸ್ಟ್ ಮಾಡಿ ಇಟ್ಕೊಂಡೇನ್ರಿ. ಅದು ಈಗ ಹುರಿದಿದ್ದ ಬಾಣಲೆ ಒಳಗನ ಅವನ್ನ ಚೌಳಿಕಾಯಿ ತಕ್ಕೊಂಡು ಅದಕ್ಕೆ ಇನ್ನೊಂದು 2-3 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಾಸ್ವೆ ಜೀರಿಗೆ ಹಾಕ್ಕೊಂಡ್ರಿ. ಸಾಸ್ವೆ ಜೀರಿಗೆ ಚಟಾಪಟ ಅನ್ನಲಿ ಚಲೋತ್ತಂಗೆ. ಆಮೇಲೆ ಕರಿಬೇವು ಹಾಕ್ಕೊಂಡ್ರಿ, ಉಳ್ಳಾಗಡ್ಡಿ ಹಾಕ್ಕೊಂಡು ಉಳ್ಳಾಗಡ್ಡಿನೂ ಸ್ವಲ್ಪ ಫ್ರೈ ಆಗಲಿ, ಗೋಲ್ಡನ್ ಬ್ರೌನ್ ಆಗಲಿ. ನೋಡಿರಿ, ಇಲ್ಲಿ ತೋರ್ಸಾಕತ್ತೇನಲ್ರಿ, ಇಷ್ಟಾದ್ರೆ ಸಾಕು. ನೋಡಿರಿ, ಹಿಂಗೆ ಆಮೇಲೆ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳಕತ್ತೇನೆ ನೋಡಿರಿ. ಈಗ ಅದಕ್ಕೆ ಚೌಳಿಕಾಯಿ ಹುರಿದಿಟ್ಕೊಂಡಿದ್ದು ಚೌಳಿಕಾಯಿ ಹಾಕ್ಕೊಂಡಂತ ರುಚಿಗೆ ತಕ್ಕಷ್ಟು ಉಪ್ಪು, ಕೆಂಪು ಉಪ್ಪನ್ನ ಬಳಸ್ರಿ ಎಲ್ಲರೂ. ಆಮೇಲೆ ಅರ್ಶಿಣ ಪುಡಿ ಹಾಕಾಕತ್ತೇನೆ ರೀ ನಾ ಇಲ್ಲೀಗ. ಎಲ್ಲ ಏಕ ಜೀವ ಆಗುವಂಗೆ ನಾವು ಅದನ್ನು ಚೆಂದಂಗೆ ಮಿಕ್ಸ್ ಮಾಡ್ಕೊಳ್ಳೋನು. ಅದಕ್ಕೊಂದು ಮಿಕ್ಸ್ ಕೊಟ್ಟು ಅದು ಏಕ ಜೀವ ಆಗ್ತೈತಿ. ಖಾರ ಉಪ್ಪು ಎಲ್ಲ ಬರೋಬ್ಬರಿ ಹಾಕಿದ್ವಿ ಅಂತಂದ್ರೆ ಮಸ್ತಾಗಿರ್ತೈತೆ ರೀ ಇದು ಪಲ್ಯ. ನೋಡ್ರಿ, ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳಕತ್ತೇನೆ ನಾನು. ಈಗ ಅದಕ್ಕೆ ಮೊದಲ ಹುರ್ಕೊಂಡೇವಲ್ಲ, ಹಿಂಗಾಗಿ ಭಾಳ ನೀರೇನು ಹತ್ತಂಗಿಲ್ಲ. ಸ್ವಲ್ಪ ರಸ ಜಾಸ್ತಿ ಬೇಕಂತಂದ್ರೆ ನೀರು ಜಾಸ್ತಿ ಹಾಕೋರಿ. ಚೌಳಿಕಾಯಿ ಮಾತ್ರ ಚೆಂದಂಗೆ ಕುದಿಬೇಕು, ಅಂದಾಗ ಟೇಸ್ಟ್ ಆಕೈತಿ. ನೋಡಿರಿ, ಕುದಿಯಾಗತ್ತೈತಿ. ನೀರು ಹಾಕ್ಕೊಂಡು ಒಂದು ಲಿಡ್ ಕ್ಲೋಸ್ ಮಾಡ್ಕೊಂಡಿದ್ನಿ ನಾನು. ಇನ್ನೂ ಒಂದು ಸ್ವಲ್ಪ ಕುದೀಲಿ. ನೋಡಿರಿ, ನಮ್ಮ ಚೌಳಿಕಾಯಿ ಪಲ್ಯ ಈಗ ತಿನ್ನಕ್ಕೆ ರೆಡಿ ಆತ್ರಿ. ಬಿಸಿ ಬಿಸಿ ರೊಟ್ಟಿ ಜೊತೆ ಸೂಪರ್ ಅಂದ್ರೆ ಸೂಪರ್ ಕಾಂಬಿನೇಷನ್ ರೀ ಇದು. ಎಲ್ಲರೂ ಒಮ್ಮೆ ಟ್ರೈ ಮಾಡಿ ನೋಡಿರಿ, ಹೆಂಗಾಗೈತೆ ಅಂಥೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದಂತೂ ಒಟ್ಟು ಮರೆಯೋಕೆ ಹೋಗಬೇಡ್ರಿ. ಯಾರ್ಯಾರು ನಮ್ಮ ವಿಡಿಯೋ ನೋಡಕತ್ತಿರಲ್ಲ ಎಲ್ಲರೂ ಕಮೆಂಟ್ ಶೇರ್ ಮಾಡಿರಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.